ಸಾವಿರಾರು ಜನರು ಬಂದ್ರು ಅವರೆಲ್ಲರನ್ನೂ ಒಂದೇ ಏಟಿಗೆ ಸಾಯಿಸೋದಕ್ಕೆ ಶಕ್ತಿ ಇರುವಂತ ಒಂದು ಕತ್ತಿ ಒಂದು ಡೆಡ್ ಬಾಡಿ ಒಳಗಡೆ ಸಿಗಾಕೋಬಿಟ್ಟಿದೆ. ಆದ್ರೆ ಎಷ್ಟೇ ಜನ ಪ್ರಯತ್ನ ಪಟ್ಟರು ಆ ಕತ್ತಿನ ಡೆಡ್ ಬಾಡಿಯಿಂದ ತೆಗೆಯೋದಕ್ಕೆ ಆಗ್ತಿಲ್ಲ. ಅದನ್ನ ತೆಗೆಯೋದಕ್ಕೆ ಶಕ್ತಿ ಇರೋದು ಒಬ್ಬ ವ್ಯಕ್ತಿಗೆ ಮಾತ್ರ. ಅಷ್ಟಕ್ಕೂ ಆ ಕತ್ತಿಗೂ ಆ ವ್ಯಕ್ತಿಗೂ ಅಂತ ಸಂಬಂಧ ಏನಿದೆ? ಆ ಕತ್ತಿ ಯಾಕೆ ಡೆಡ್ ಬಾಡಿ ಒಳಗಡೆ ಇದೆ? ಇಷ್ಟು ಪವರ್ಫುಲ್ ಆಗಿರುವಂತ ವೆಪನ್ ಇವನಿಗೆ ಸಿಕ್ಕಿದ್ಮೇಲೆ ಎಷ್ಟು ಜನರನ್ನ ಸಾಯಿಸ್ತಾ, ಏನಕ್ಕೆ ಅವರೆಲ್ಲರನ್ನೂ ಸಾಯಿಸ್ತಿದ್ದಾನೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನಾವು ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಕಿಂಗ್ ಆರ್ಥರ್ ದ ಲೆಜೆಂಡ್ ಆಫ್ ದ ಸ್ವಾರ್ಡ್ ಅಂತ. ಈ ಕತೆ ಶುರುವಾಗೋದು ಸಾವಿರಾರು ವರ್ಷಗಳ ಹಿಂದೆ ಇಂಗ್ಲೆಂಡ್ ನಲ್ಲಿ. ಇಲ್ಲಿ ಒಬ್ಬ ಮೆಜಿಷಿಯನ್ ಇವನ ಮ್ಯಾಜಿಕಲ್ ಪವರ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಇಂಗ್ಲೆಂಡ್ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇಡೀ ಸಾಮ್ರಾಜ್ಯನ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಆನೆಗಳನ್ನ ತನ್ನ ವಶಕ್ಕೆ ತಗೊಂಡು ಅಟ್ಯಾಕ್ ಅನ್ನ ಮಾಡಿಸ್ತಿರ್ತಾನೆ. ಆಗ ಇದನ್ನೆಲ್ಲ ನೋಡಿ ಇಂಗ್ಲೆಂಡ್ ಸಾಮ್ರಾಜ್ಯದ ರಾಜನಾಗಿರುವಂತ ಯೂಥರ್ ನೀವ್ಯಾರು ಬೇಡ ನಾನು ಒಬ್ನೇ ಸಾಕು ಅಂತ ಹೇಳಿ ಇವನ ಕುದುರೆಲಿ ಅಲ್ಲಿಂದ ಮೆಜಿಷಿಯನ್ ಇರುವಂತ ಜಾಗಕ್ಕೆ ಬಂದು ಇವನ ಮ್ಯಾಜಿಕಲ್ ಕತ್ತಿಯಿಂದ ಮೆಜಿಷಿಯನ್ ನ ಸಾಯಿಸ್ತಿದ್ದಂಗೆನೆ ಯುದ್ಧ ಎಲ್ಲ ನಿಂತೋಗುತ್ತೆ. ಹಾಗೆ ಮೆಜಿಷಿಯನ್ ನ ಕಂಟ್ರೋಲ್ ನಲ್ಲಿದ್ದಂತ ಆನೆಗಳು ಕೂಡ ನಾರ್ಮಲ್ ಆಗಿ ಅಲ್ಲಿಂದ ಹೊರಟೋಗ್ತವೆ. ಅಂದ್ರೆ ಯೂಥರ್ ಈ ಯುದ್ಧನ ಗೆದ್ದ ಅಂತ. ನಂತರ ನಮ್ಗೆ ಯೂಥರ್ ನ ಸೈನಿಕರ ಲೀಡರ್ಸ್ ಗಳಾಗಿರುವಂತ ಬೆಡಿವರ್ ಹಾಗೆ ಬಿಲ್ ನ ತೋರಿಸ್ತಾರೆ. ಇವರೆಲ್ಲರೂ ಸೇರಿ ಯುದ್ಧದಲ್ಲಿ ಸತ್ತಿರುವಂತ ಸೈನಿಕರಿಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಇದೆಲ್ಲ ಆದ್ಮೇಲೆ ನಮ್ಗೆ ಯೂಥರ್ ನ ತಮ್ಮ ಆಗಿರುವಂತ ವೆಟಿಗನ್ ನ ತೋರಿಸ್ತಾರೆ. ಇವನಿಗೆ ಇವನ ಅಣ್ಣ ಯೂಥರ್ ನ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ. ಆಕ್ಚುಲಿ ಈ ಇಂಗ್ಲೆಂಡ್ ಸಾಮ್ರಾಜ್ಯಕ್ಕೆ ಇವನು ರಾಜ ಆಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರಿಂದ ಯೂಥರ್ ನ ಸಾಯಿಸೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಂಡು ಇವನ ಹೆಂಡತಿನ ಒಂದು ಭಯಂಕರವಾಗಿರುವಂತ ಟವರ್ ನ ಒಳಗಡೆ ಬಂದು ಇವಳನ್ನ ಸಾಯಿಸಿ ಬಲಿ ಕೊಟ್ಟು ಒಂದು ಕ್ರಿಯೇಚರ್ ನ ಅಂದ್ರೆ ಒಂದು ಜೀವಿನ ಕರಿತಾನೆ. ಆದ್ರೆ ಇಷ್ಟೊತ್ತಿಗೆ ಈ ವಿಷಯ ಯೂಥರ್ಗೆ ಗೊತ್ತಾಗಿ ಇವನ ಹೆಂಡತಿ ಹಾಗೆ ಮಗುನ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಕಳ್ಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಒಬ್ಬ ಡೆವಿಲ್ ಸೋಲ್ಜರ್ ಬಂದು ಯೂಥರ್ ಹೆಂಡತಿನ ಸಾಯಿಸ್ಬಿಡ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಒಂದು ದೋಣಿ ನದಿಲಿ ತೇಲ್ತಾ ತೇಲ್ತಾ ಲಂಡನ್ನಿಯಂ ಅನ್ನೋ ಒಂದು ಸಿಟಿಗೆ ಬಂದು ತಲುಪುತ್ತೆ. ಆಗಲ್ಲಿದ್ದಂತ ಒಂದಷ್ಟು ಲೇಡೀಸ್ ಗಳು ದೋಣಿ ಒಳಗಡೆ ನೋಡಿದ್ರೆ ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಇವನು ಬೇರೆ ಯಾರು ಅಲ್ಲ ರಾಜನಾಗಿದ್ದಂತ ಯೂಥರ್ ನ ಮಗ ಆರ್ಥರ್. ಆದ್ರೆ ವಿಷಯ ಲೇಡೀಸ್ಗೆ ಗೊತ್ತಿಲ್ದೆ ಇವನೊಬ್ಬ ಅನಾಥ ಇರಬೇಕು ಅಂತ ಇವರೇ ಇವನನ್ನ ಸಾಕೋದಕ್ಕೆ ಶುರು ಮಾಡ್ಬಿಡ್ತಾರೆ. ಈ ಕಡೆ ವರ್ಟಿಗನ್ ಇಡೀ ಇಂಗ್ಲೆಂಡ್ ನ ಸಾಮ್ರಾಜ್ಯಕ್ಕೆ ರಾಜನಾಗ್ತಾನೆ. ಆದ್ರೆ ಯೂಥರ್ ಏನಾದ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ. ಈ ಕಡೆ ಲಂಡನ್ನಿಯಂ ಸಿಟಿಲಿ ಆರ್ಥರ್ ಸಣ್ಣ ಪುಟ್ಟ ಕಳ್ತನಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಒಂದೊಂದು ನಾಣ್ಯಗಳನ್ನು ಕೂಡ ಸೇರಿಸ್ತಾ ದುಡ್ಡನ್ನ ಕೂಡಿಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಜಾರ್ಜ್ ಅನ್ನೋ ಒಬ್ಬ ಕುಂಫು ಮಾಸ್ಟರ್ ಇಂದ ಫೈಟಿಂಗ್ ಅನ್ನ ಕಲ್ತ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಹೋಗ್ತಾನೆ. ಹೀಗೆ ಆರ್ಥರ್ ಕಷ್ಟಗಳ ಮಧ್ಯದಲ್ಲೇ ಲಂಡನ್ನಿಯನ್ ಸಿಟಿಲಿ ಬೆಳೆದು ದೊಡ್ಡವನಾಗ್ತಾನೆ. ಆದ್ರೆ ಪ್ರತಿದಿನ ರಾತ್ರಿ ಇವನ ತಾಯಿಯನ್ನ ಸಾಯಿಸಿರುವಂತ ಡೆವಿಲ್ ಸೋಲ್ಜರ್ ಇವನ ಕನ್ಸ್ನಲ್ಲಿ ಬರ್ತಿರ್ತಾನೆ. ಆ ಕನ್ಸು ಇವನಿಗೆ ಏನಕ್ ಬರ್ತಿದೆ, ಇವನ ತಂದೆ ತಾಯಿ ಯಾರು ಅಂತ ಏನು ಕೂಡ ಇವನಿಗೆ ಗೊತ್ತಿರೋದಿಲ್ಲ. ಯಾಕೆಂತಂದ್ರೆ ಆ ಘಟನೆ ನಡೆದಾಗ ಇವನು ತುಂಬಾ ಚಿಕ್ಕ ಹುಡುಗ. ಈ ಕಡೆ ವರ್ಟಿಗನ್ನ ಅರಮನೆ ಮುಂದೆ ಇದ್ದಂತ ನದಿಲಿ ಎಲ್ಲಾ ನೀರು ಖಾಲಿ ಆದಾಗ ಒಂದು ಶಿಲೆ ಒಳಗಡೆ ಸಿಗಾಕೊಂಡಿರುವಂತ ಒಂದು ಕತ್ತಿ ಎಲ್ಲರಿಗೂ ಕಾಣಿಸುತ್ತೆ. ಈ ಕತ್ತಿ ಬೇರೆ ಯಾವುದು ಅಲ್ಲ, ರಾಜನಾಗಿದ್ದಂತ ಯೂಥರ್ ಹತ್ರ ಒಂದು ಮ್ಯಾಜಿಕಲ್ ಕತ್ತಿ ಇತ್ತಲ್ಲ ಅದೇ ಕತ್ತಿ ಇದು. ಈ ಕತ್ತಿ ಹೆಸರು ಎಕ್ಸ್ಕೆಲೆಬರ್ ಅಂತ. ಆದ್ರೆ ಎಲ್ರು ಎಷ್ಟೇ ಕಷ್ಟಪಟ್ಟು ತೆಗಿತಿದ್ರು ಕೂಡ ಆ ಶಿಲೆಯಿಂದ ಕತ್ತಿ ಮಾತ್ರ ಹೊರಗಡೆ ಬರ್ತಿರೋದಿಲ್ಲ. ಆದ್ರಿಂದ ವರ್ಟಿಗನ್ ಮತ್ತೆ ಅದೇ ಭಯಂಕರವಾಗಿರುವಂತ ಟವರ್ ನ ಒಳಗಡೆ ಬರ್ತಾನೆ. ಅಂದ್ರೆ ಇವನ ಹೆಂಡತಿನ ಬಲಿ ಕೊಟ್ಟನಲ್ಲ ಅದೇ ಟವರ್ ನ ಒಳಗಡೆ ಬಂದು ಇಲ್ಲಿರುವಂತ ಒಂದು ಕ್ರಿಯೇಚರ್ ನ ಕೇಳ್ತಾನೆ ಯಾಕೆ ಆ ಕತ್ತಿ ಶಿಲೆಯಿಂದ ಹೊರಗಡೆ ಬರ್ತಿಲ್ಲ ಅಂತ. ಆಗ ಕ್ರಿಯೇಚರ್ ಹೇಳುತ್ತೆ ಯೂಥರ್ ನ ಮಗ ಇನ್ನೂ ಕೂಡ ಬದುಕಿದ್ದಾನೆ, ಆ ಕತ್ತಿನ ತೆಗೆಯುವಂತ ಶಕ್ತಿ ಅವನಿಗೆ ಮಾತ್ರ ಇರೋದು. ಯೂಥರ್ ನ ಮಗ ಆಗಿರುವಂತ ಆರ್ಥರ್ ಬಂದು ಆ ಕತ್ತಿನ ತೆಗಿಬೇಕು, ಅದಾದ್ಮೇಲೆ ನೀನು ಆರ್ಥರ್ ನ ಸಾಯಿಸಿದ್ರೆ ಮಾತ್ರ ಕತ್ತಿ ನಿಂದಾಗೋದು ಅಂತ. ಈ ಕಡೆ ನಮ್ಗೆ ಲಂಡನಿಯನ್ ಸಿಟಿಲಿ ತೋರಿಸ್ತಾರೆ. ವರ್ಟಿಗನ್ ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಂತ ಒಬ್ಬ ಸೋಲ್ಜರ್ ಬಂದು ಆರ್ಥರ್ ನ ಕೇಳ್ತಾನೆ ನೀನು ಗ್ರೇ ಬಿಯರ್ಡ್ ಅನ್ನೋ ಒಬ್ಬ ವ್ಯಕ್ತಿಗೆ ಹೊಡೆದ ಅಂತ. ಆಗ ಇವನು ಕೂಡ ಹೇಳ್ತಾನೆ ಹೌದು, ನನ್ ಜೊತೆ ಕೆಲಸ ಮಾಡ್ತಿದ್ದಂತ ಒಬ್ಳು ಹುಡುಗಿಗೆ ಅವನು ಚೆನ್ನಾಗಿ ಹೊಡೆದು ಟಾರ್ಚರ್ ಮಾಡಿದ್ದ, ಆದ್ರಿಂದ ಅವನಿಗೆ ಹೊಡೆದೆ ಅಂತ. ಆಗ ಈ ಸೋಲ್ಜರ್ ಹೇಳ್ತಾನೆ ಆ ಗ್ರೇ ಬಿಯರ್ಡ್ ರಾಜ ಆಗಿರುವಂತ ವರ್ಟಿಗನ್ ಗೋಸ್ಕರ ಕೆಲಸ ಮಾಡೋದು. ಈ ವಿಷಯ ಏನಾದ್ರೂ ವರ್ಟಿಗನ್ ಗೆ ಗೊತ್ತಾದ್ರೆ ಅವನ ತುಂಬಾ ಪವರ್ಫುಲ್ ಆಗಿರುವಂತ ಬ್ಲಾಕ್ ಲೆಗ್ಸ್ ಅನ್ನೋ ಒಂದು ಟೀಮ್ ಅನ್ನ ಕಳಿಸ್ತಾನೆ. ಅವರಿಂದ ನಿನ್ನ ಯಾರು ಕಾಪಾಡೋದಕ್ಕಾಗೋದಿಲ್ಲ ಅಂತ. ಇವನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾನೆ ಅಂತಂದ್ರೆ ಆರ್ಥರ್ಗೆ ಇವನೊಬ್ಬ ಫ್ರೆಂಡ್. ಆದ್ರಿಂದ ಇದೇ ದಿನ ರಾತ್ರಿ ಇವನು ಮಲಗಿರ್ಬೇಕಾದ್ರೆ ಇವನ ಫ್ರೆಂಡ್ ಬಂದು ಹೇಳ್ತಾನೆ ವರ್ಟಿಗನ್ ನ ಬ್ಲಾಕ್ ಲೆಗ್ಸ್ ಟೀಮ್ ಇಲ್ಲಿಗೆ ಬಂದು ತಲುಪಿದೆ, ನೀನ್ ಈಗಿಂದೀಗ್ಲೇ ಇಲ್ಲಿಂದ ಹೊಟ್ಟೋಗು ಅಂತ. ಇವನು ಕೂಡ ಹೊರಗಡೆ ನಿಂತಿರುವಂತ ಬ್ಲಾಕ್ ಲೆಗ್ಸ್ ಟೀಮ್ ಇಂದ ತಪ್ಪಿಸ್ಕೊಂಡ್ ಬಂದು ಅವರಿಂದ ಸ್ವಲ್ಪ ದೂರದಲ್ಲಿ ಇರ್ಬೇಕು ಅಂತ ಸಾಮ್ರಾಜ್ಯದ ಕಡೆಗೆ ಹೋಗ್ತಿರುವಂತ ದೋಣಿನ ಹತ್ಬಿಡ್ತಾನೆ. ಯಾವಾಗ ಸಾಮ್ರಾಜ್ಯ ಬರುತ್ತೋ ಇವರೆಲ್ಲರನ್ನು ಇಳಿಸಿದಾಗ ಇವನೊಬ್ಬ ವ್ಯಕ್ತಿನ ಕೇಳ್ತಾನೆ ಇಲ್ಲಿ ಏನ್ ನಡೀತಿದೆ ಅಂತ. ಆಗ ಇವನಿಗೆ ಗೊತ್ತಾಗುತ್ತೆ ಇಲ್ಲೊಂದು ಕತ್ತಿ ಸಿಗಾಕೊಂಡಿದೆ, ಅದನ್ನ ತೆಗೆದ್ರೆ ಬಿಟ್ ಕಳಿಸ್ತಾರೆ ಅಂತ. ಆದ್ರಿಂದ ಅದೇನ್ ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ಹೋಗ್ಬೇಕು ಅಂತ ಇವನು ಸೀದಾ
ಸೀದಾ ಕಲ್ಲಿನ ಶಿಲೆ ಇರುವಂತ ಜಾಕೆ ಬಂದು ಕತ್ತಿನ ಮುಟ್ತಿದ್ದಂಗೆನೆ ಏನೋ ವಿಚಿತ್ರವಾಗಿ ಫೀಲ್ ಆಗುತ್ತೆ. ಆದ್ರೆ ಇವನ ಸುತ್ತ ಇರುವಂತ ಸೋಲ್ಜರ್ಸ್ ಗಳು ಬಿಡೋದಿಲ್ಲ, ಎರಡು ಕೈಯಿಂದ ತೆಗಿ ಅಂತ ಹೇಳ್ತಾರೆ. ಇವನು ಕೂಡ ಇವನ ಎರಡು ಕೈಗಳನ್ನ ಯೂಸ್ ಮಾಡ್ಕೊಂಡು ಅದನ್ನ ಎಳೆಯೋದಕ್ಕೆ ಶುರು ಮಾಡಿದಾಗ ಇದುವರೆಗೂ ಯಾರ ಕೈಲೂ ತೆಗಿಯೋದಕ್ಕಾಗದೇ ಇರುವಂತ ಎಸ್ಕೆಲೇಬರ್ ಕತ್ತಿನ ಇವನು ತೆಗೆದು ತೋರಿಸ್ತಾನೆ. ಆದ್ರೆ ಅದರ ಪವರ್ ನ ಇವನ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗದೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಈ ವಿಷಯ ವರ್ಟಿಗನ್ಗೆ ಗೊತ್ತಾಗಿ ಅಲ್ಲಿಂದ ಸೀದಾ ಆರ್ಥರ್ ಹತ್ರ ಬಂದು ಹೇಳ್ತಾನೆ, ಹಾಗಿದ್ರೆ ನೀನೇನ ನನ್ನ ಅಣ್ಣನ ಮಗ ಆರ್ಥರ್ ಅಂತ. ಆದ್ರೆ ಇವನಿಗೆ ಮಾತ್ರ ಮಾತಿನ ಮೇಲೆ ನಂಬಿಕೆನ ಬರ್ತಿರೋದಿಲ್ಲ, ಯಾಕೆಂತಂದ್ರೆ ಇದ್ರ ಬಗ್ಗೆ ಇವನಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಆಗ ವರ್ಟಿಗನ್ ಇವನಿಗೆ ಅರ್ಥ ಮಾಡಿಸ್ತಾನೆ, ಆ ಕತ್ತಿನ ತೆಗೆಯೋದಕ್ಕೆ ನನ್ನ ಅಣ್ಣನ ಮಗ ಆರ್ಥರ್ಗೆ ಮಾತ್ರ ಶಕ್ತಿ ಇದ್ದಿದ್ದು, ಆ ಆರ್ಥರ್ ನೀನೆ ಅಂತ. ನಂತರ ಸೀನ್ ಶಿಫ್ಟ್ ಆದಾಗ ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ಯೂತರ್ನ ಸೈನ್ಯದ ಲೀಡರ್ಸ್ ಗಳಾಗಿದ್ದಂತ ಬೆಡೆವರ್ ಹಾಗೆ ಬಿಲ್ನ, ಅದೇ ಬೆಡೆವರ್ನ ನಮ್ಗಿಲ್ಲಿ ತೋರಿಸ್ತಾರೆ. ಹೌದು, ಇನ್ನು ಕೂಡ ಇವನು ಬದುಕಿರ್ತಾನೆ. ಇವನ ಹತ್ರ ಮೇಜ್ ಅನ್ನೋ ವಿಚ್ ಬಂದು ಹೇಳ್ತಾಳೆ, ಆರ್ಥರ್ನ ಮಗ ಯೂತರ್ ಮತ್ತೆ ಬಂದಿದ್ದಾನೆ, ನಮ್ಮ ಈ ಸಾಮ್ರಾಜ್ಯ ಉಳಿಬೇಕು ಅಂತಂದ್ರೆ ಅವನನ್ನ ಕಾಪಾಡ್ಲೇಬೇಕು ಅಂತ. ಈ ಕಡೆ ವರ್ಟಿಗನ್ ಆರ್ಥರ್ನ ಕರೆದು ಹೇಳ್ತಾನೆ, ಹೊರಗಡೆ ನಿನ್ನ ನೋಡೋದಕ್ಕೆ ಸಾಮ್ರಾಜ್ಯದ ಜನರೆಲ್ಲರೂ ಬಂದಿದ್ದಾರೆ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಂಗ್ಲೆಂಡ್ ಸಾಮ್ರಾಜ್ಯದ ಜನರಿಗೆ ವರ್ಟಿಗನ್ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಇದಾದ್ಮೇಲೆ ವರ್ಟಿಗನ್ ಇವನಿಗೆ ಹೇಳ್ತಾನೆ, ನೀನು ಹೊರಗಡೆ ಹೋಗಿ ಎಲ್ಲಾ ಜನರ ಮುಂದೆ ಸುಮ್ನೆ ಸಾಯ್ಬೇಕು, ಇಲ್ಲ ಅಂತಂದ್ರೆ ಆರ್ಥರ್ನ ಜೊತೆ ಕೆಲಸ ಮಾಡ್ತಿದ್ದಂತ ಒಬ್ಳು ಹುಡುಗಿನ ಸಾಯಿಸಿ ಇದೇ ರೀತಿ ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಅದಕ್ಕೆ ಆರ್ಥರ್ ಕೂಡ ಇನ್ನೇನು ಮಾಡೋದ್ ಬೇಡ ಅಂತ ಸೈಲೆಂಟ್ ಆಗಿ ಬಂದು ಸಾಯೋದಕ್ಕೆ ರೆಡಿ ಆಗ್ತಾನೆ. ಇನ್ನೇನು ಇವನ ತಲೆನ ಕತ್ತರಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ವಿಚ್ ಆಗಿರುವಂತ ಮೇಜ್ ಒಂದು ಹದ್ದನ್ನ ತನ್ನ ವಶಕ್ಕೆ ತಗೊಂಡು ಅವನ ಕತ್ತನ್ನ ಕತ್ತರಿಸೋದನ್ನ ತಪ್ಪಿಸ್ತಾಳೆ. ಹಾಗೆ ಜಾಗದಲ್ಲಿರುವಂತ ಎಲ್ಲಾ ಪ್ರಾಣಿಗಳನ್ನ ತನ್ನ ವಶಕ್ಕೆ ತಗೊಂಡು ಒಂದು ದಂಗೆ ಹೇಳೋ ರೀತಿ ಮಾಡ್ಬಿಡ್ತಾಳೆ. ಇದೇ ಸಮಯಕ್ಕೋಸ್ಕರ ಕಾಯ್ತಿದ್ದಂತ ಬೆಡೆವರ್ನ ಕಡೆಯ ಜನರು ಆರ್ಥರ್ನ ಕಾಪಾಡ್ಕೊಂಡು ಅಲ್ಲಿಂದ ಸೇಫ್ ಆಗಿ ನೀರಿನ ಒಳಗಡೆ ಹಾರ್ಬಿಡ್ತಾರೆ. ನಂತರ ಇವರೆಲ್ಲರೂ ಸೇರಿ ಆರ್ಥರ್ ಕೈಯನ್ನ ಕಟ್ಟ ಹಾಕಿ ಬೆಟ್ಟ ಗುಡ್ಡಗಳನ್ನ ಕಾಡ್ನೆಲ್ಲ ದಾಟಿ ಕಾಡಿನ ಮಧ್ಯದಲ್ಲಿರುವಂತ ಒಂದು ಗುಹೆ ಒಳಗಡೆ ಬರ್ತಾರೆ. ಇಲ್ಲಿ ನೋಡಿದ್ರೆ ಬೆಡಿವರ್ ಹಾಗೆ ಬೆಲ್ ಇಬ್ರು ಕೂಡ ಇರ್ತಾರೆ. ಆಕ್ಚುಲಿ ಇವರಿಬ್ರು ಆರ್ಥರ್ ಎಸ್ಕೆಲೇಬರ್ ಕತ್ತಿನ ಹಿಡ್ಕೊಂಡು ಅದರ ಪವರ್ ಅನ್ನ ಹೇಗೆ ಯೂಸ್ ಮಾಡ್ತಾನೆ ಅಂತ ನೋಡೋದಕ್ಕೆ ಬಯಸ್ತಿರ್ತಾರೆ. ಅದಕ್ಕೆ ಇವನನ್ನ ರೊಚ್ಚಿಗೆ ಏಳ್ಸಿ ಇವನನ್ನ ಫೈಟ್ ಮಾಡೋ ರೀತಿ ಮಾಡ್ತಾರೆ. ಇವನು ಕೂಡ ಅವ್ರ ಜೊತೆ ಚೆನ್ನಾಗಿ ಫೈಟ್ ಮಾಡ್ತಿರ್ತಾನೆ. ಆದ್ರೆ ಯಾವಾಗ ಕತ್ತಿನ ಎರಡೂ ಕೈಯಲ್ಲೂ ಹಿಡ್ಕೋತಾನೋ ಅದ್ರ ಪವರ್ ನ ಇವನ್ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗದೆ ಮತ್ತೊಂದ್ಸಲ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ನಂತರ ವಿಚ್ ಆಗಿರುವಂತ ಮೇಜಿ ಕತ್ತಿನ ಹಿಡ್ಕೋತಿದ್ದಂಗೆನೆ ಪ್ರತಿದಿನ ಇವನ ಕನ್ಸನಲ್ಲಿ ಬರ್ತಿರುವಂತ ಡೆವಿಲ್ ಸೋಲ್ಜರ್ ಯಾರು, ಅಷ್ಟೊಕ್ಕೆ ಇವನ ತಂದೆ ಏನಾದನೋ ಪ್ರಶ್ನೆ ಇವನಿಗೆ ಕಾಡ್ತಿದೆ. ಆದ್ರಿಂದಾನೆ ಈ ಕತ್ತಿನ ಯೂಸ್ ಮಾಡೋದಕ್ಕೆ ಇವನಿಗೆ ಆಗ್ತಿಲ್ಲ ಅಂತ ಇವಳಿಗೆ ಗೊತ್ತಾಗೋಗುತ್ತೆ. ಆದ್ರಿಂದ ಇವನನ್ನ ಡಾರ್ಕ್ ಲ್ಯಾಂಡ್ ಗೆ ಕರ್ಕೊಂಡ್ ಬರ್ತಾರೆ. ಯಾಕೆಂತಂದ್ರೆ ಈ ಜಾಗದಲ್ಲಿ ತುಂಬಾ ಅಸಾಧಾರಣ ಶಕ್ತಿಗಳೆಲ್ಲ ಇದಾವೆ. ಇವನಿಗೆ ಏನೇ ಪ್ರಶ್ನೆಗಳು ಇದ್ರು ಅದಕ್ಕೆ ಉತ್ತರ ಸಿಗೋದು ಇದೊಂದೇ ಜಾಗದಲ್ಲಿ ಅಂತ. ಆದ್ರಿಂದ ಇವನು ಈ ಜಾಗದಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡಿದಾಗ ಮೊದಲನೇದಾಗಿ ಒಂದು ಹಾವು ಇವನಿಗೆ ಕಾಣಿಸ್ಕೊಂಡು ಅಟ್ಯಾಕ್ ಮಾಡುತ್ತೆ. ಅದನ್ನ ದಾಟಿ ಬಂದ್ರೆ ಒಂದು ಬಾವ್ಲಿ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೊಂಡು ಮುಂದೆ ಬರ್ತಿರ್ಬೇಕಾದ್ರೆ ಭಯಂಕರವಾಗಿರುವಂತ ಇಲಿಗಳು ಇವನ ಮೇಲೆ ಅಟ್ಯಾಕ್ ಮಾಡ್ತವೆ. ಸರಿ ಅಂತ ಅದನ್ನು ಕೂಡ ದಾಟಿ ಒಂದು ಗುಹೆ ಒಳಗಡೆ ಬಂದಾಗ ಈ ಜಾಗದಲ್ಲಂತೂ ತುಂಬಾ ದೊಡ್ಡದಾಗಿರುವಂತ ಒಂದು ಹಾವಿರುತ್ತೆ. ನಂತರ ಇವನು ಹೇಗೋ ಮಾಡಿ ಒಂದು ಟವರ್ ಹತ್ರ ಬಂದು ಈ ಕತ್ತಿನ ಇಲ್ಲಿ ಇಡ್ತಿದ್ದಂಗೆನೆ ಆ ಡೆವಿಲ್ ಸೋಲ್ಜರ್ ಇವನ ತಾಯಿನ ಸಾಯಿಸಿದ್ಮೇಲೆ ಏನಾಯ್ತು ಅಂತ ತೋರಿಸ್ತಾ ಹೋಗುತ್ತೆ. ಆ ಡೆವಿಲ್ ಸೋಲ್ಜರ್ ಯೂತರ್ನ ಹೆಂಡತಿನ ಸಾಯಿಸಿದ್ರಿಂದ ಯೂತರ್ ಇವನ ಎಸ್ಕೆಲೇಬರ್ ಕತ್ತಿಯಿಂದ ಆ ಡೆವಿಲ್ ಸೋಲ್ಜರ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಸೋಲ್ಜರ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಎಷ್ಟೇ ಫೈಟ್ ಮಾಡ್ತಿದ್ರು ಕೂಡ ಅವನನ್ನ ಸೋಲ್ಸೋದಕ್ಕೆ ಆಗ್ತಿರೋದಿಲ್ಲ. ಅದಕ್ಕೆ ಆ ಡೆವಿಲ್ ಸೋಲ್ಜರ್ ಇಂದ ಸೋತು ಎಸ್ಕೆಲೇಬರ್ ಕತ್ತಿ ಇವನಿಗೆ ಸಿಗೋದಕ್ಕಿಂತ ಮುಂಚೆ ನಾನೇ ಸತ್ತೋದ್ರೆ ಒಳ್ಳೇದು ಅಂತ ಯೂತರ ಕತ್ತಿನ ಮೇಲಕ್ಕೆ ಎಸ್ತು ಇವನ ಬೆನ್ನಿಗೆ ಅದು ಚುಚ್ಕೊಳ್ಳೋ ರೀತಿ ಮಾಡ್ತಿದ್ದಂಗೆನೆ ಇವನು ಸತ್ತು ಒಂದು ಕಲ್ಲಿನ ಶಿಲೆ ಆಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಡೆವಿಲ್ ಸೋಲ್ಜರ್ ಬೇರೆ ಯಾರು ಅಲ್ಲ ವರ್ಟಿಗನ್ನೆ ಅಂತ. ಅದಾದ್ಮೇಲೆ ಕಲ್ಲಿನ ಶಿಲೆ ಆಗಿದ್ದಂತ ಯೂತರ್ ಕೂಡ ನೀರಿನ ಒಳಗಡೆ ಹೊಟ್ಟೋಗ್ತಾನೆ. ಈ ವಿಷಯ ಎಲ್ಲ ಆರ್ಥರ್ಗೆ ಗೊತ್ತಾದ್ಮೇಲೆ ಇವನ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ. ಅದೇ ಸಮಯಕ್ಕೆ ಬೆಡವರ್ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ. ಆ ಮೆಜಿಷಿಯನ್ ಯೂತರ್ನ ವಿರುದ್ಧ ಯುದ್ಧ ಮಾಡೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ಲ, ಅದನ್ನು ಕೂಡ ವರ್ಟಿಗನ್ನೆ. ಯಾಕೆಂತಂದ್ರೆ ಅವರಿಬ್ರು ಯುದ್ಧ ಮಾಡ್ಕೊಂಡು ಸಾಯ್ತಿರ್ಬೇಕಾದ್ರೆ ನಾನು ರಾಜ ಆಗ್ಬೋದು ಅಂತ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ. ಲಂಡನ್ ನಲ್ಲಿ ಇದ್ದಂತ ಆರ್ಥರ್ನ ಫ್ರೆಂಡ್ಸ್ ಗಳೆಲ್ಲರೂ ಇವನನ್ನ ಹುಡ್ಕೊಂಡು ಬಂದಿರ್ತಾರೆ. ಯಾಕೆಂತಂದ್ರೆ ವರ್ಟಿಗನ್ ಆರ್ಥರ್ನ ಕಡೆಯ ಜನರು ಎಲ್ಲೆಲ್ಲಿದ್ದಾರೆ ಅಂತ ಹುಡುಕಿಸಿ ಆ ಜಾಗದಲ್ಲೆಲ್ಲ ಬೆಂಕಿನ ಹಾಕ್ಸಿ ತುಂಬಾ ಜನರನ್ನ ಸಾಯಿಸಿರ್ತಾನೆ. ಆದ್ರೆ ಹೇಗೋ ಮಾಡಿ ಉಳ್ಕೊಂಡಿರುವಂತ ಜನ ಆರ್ಥರ್ನ ಹುಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ಇವನು ಇವನ ಜನರನ್ನೆಲ್ಲಾರನ್ನು ಕುಣಿಸ್ಕೊಂಡು ಪ್ಲಾನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೇಗೆ ವರ್ಟಿಗನ್ನ ಅರಮನೆಯಿಂದ ಹೊರಗಡೆ ಬರೋ ರೀತಿ ಮಾಡೋದು ಅಂತ. ಅದ್ರಲ್ಲಿ ಮೊದಲನೇ ಪ್ಲಾನ್ ಏನು ಅಂತಂದ್ರೆ ಅರಮನೆಗೆ ಹೋಗ್ತಿರುವಂತ ಸಪ್ಲೈಸ್ ಗಳು ನಿಲ್ಸೋದು. ಆದ್ರಿಂದ ಇವರು ಅರಮನೆಗೆ ಹೋಗ್ತಿರುವಂತ ಗುಲಾಮರನ್ನ ಹೋಗದೆ ಇರೋ ರೀತಿ ಸ್ಟಾಪ್ ಮಾಡ್ತಾರೆ. ಇದಾದ್ಮೇಲೆ ರಾಜನ ಸಾರಾಯಿ ಗೋಡನ್ಗೂ ಕೂಡ ಬೆಂಕಿನ ಹಾಕ್ತಾರೆ. ಯಾಕೆಂತಂದ್ರೆ ಇದರಿಂದನಾದ್ರೂ ವರ್ಟಿಗನ್ ಹೊರಗಡೆ ಬರ್ತಾನೆ ಅಂತ. ನಂತರ ನಮ್ಗೆ ತೋರಿಸ್ತಾರೆ ಮೂವಿಯ ಮೊದಲಲ್ಲಿ ಆರ್ಥರ್ ಗ್ರೇ ಬಿಯರ್ಡ್ ಅನ್ನೋ ಒಬ್ಬ ವ್ಯಕ್ತಿಗೆ ಹೊಡೆದಿದ್ನಲ್ಲ ಇವನೇ ಅರಮನೆಯಲ್ಲಿ ರಾಜನಿಗೆ ಏನೇನ್ ಬೇಕು ಅದನ್ನೆಲ್ಲ ಕಳಿಸ್ಕೊಡೋನು. ಆದ್ರಿಂದ ಇವನು ವರ್ಟಿಗನ್ಗೆ ಹೇಳ್ತಾನೆ, ಆರ್ಥರ್ ನಿಮ್ಮ ಅರಮನೆಗೆ ಬರ್ತಿರುವಂತ ಎಲ್ಲಾ ಸಪ್ಲೈಗಳನ್ನ ತಡಿತಿದ್ದಾನೆ. ನನ್ ಕೈಲಿ ಅವನನ್ನ ದಾಟಿ ಏನು ಕೂಡ ಮಾಡೋದಕ್ಕಾಗ್ತಿಲ್ಲ. ಅವನ ಮಧ್ಯ ಹಾಗೆ ನಿಮ್ಮ ಮಧ್ಯೆ ಇರುವಂತ ಜಗಳ ಎಲ್ಲ ಮುಗಿಯೋವರೆಗೂ ನಾನ್ ನಿಮ್ಗೆ ಯಾವ ಹೆಲ್ಪ್ ಅನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಹೊಟ್ಟೋಗ್ತಾನೆ. ಅದೇ ಸಮಯಕ್ಕೆ ನಮ್ಗೆ ವರ್ಟಿಗನ್ನ ಅರಮನೆಯಲ್ಲಿ ಕೆಲಸ ಮಾಡ್ತಿರೋ ಮ್ಯಾಗಿ ಅನ್ನೊಬ್ಳು ಲೇಡಿನೂ ಕೂಡ ತೋರಿಸ್ತಾರೆ. ಈ ಕಡೆ ಮೇಜ್ ನೋಡ್ತಾಳೆ ಆರ್ಥರ್ಗೆ ಇನ್ನೂ ಕೂಡ ಎಕ್ಸ್ಕೆಲೇಬರ್ ಕತ್ತಿಯ ಪವರ್ ಅನ್ನ ಯೂಸ್ ಮಾಡೋದಕ್ ಆಗ್ತಿರೋದಿಲ್ಲ. ಇದಾದ್ಮೇಲೆ
ಆದ್ಮೇಲೆ ಆಗ್ಲೇ ನಾವು ನೋಡಿದಂತ ಮ್ಯಾಗಿ ಬೆಡಿವರ್ ಹಾಗೆ ಬಿಲ್ ಹತ್ರ ಬಂದು ಹೇಳ್ತಾಳೆ ವರ್ಟಿಗನ್ ಒಂದು ಮೀಟಿಂಗ್ಗೋಸ್ಕರ ಲಂಡನಿಯಂಗೆ ಹೋಗ್ತಿದ್ದಾನೆ ಅಂತ. ಇದಾದ್ಮೇಲೆ ಸೀನ್ ವರ್ಟಿಗನ್ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವನು ಕೂಡ ಮ್ಯಾಜಿಕಲ್ ಪವರ್ ಗಳನ್ನ ಅಭ್ಯಾಸ ಮಾಡ್ತಿದ್ದಾನೆ ಅಂತ. ನಂತರ ಆರ್ಥರ್ ಹಾಗೆ ಅವನ ಟೀಮ್ ನವರು ಲಂಡನಿಯಂಗೆ ಬಂದು ಹೇಗೆ ವರ್ಟಿಗನ್ನ ಸಾಯಿಸೋದು ಅಂತ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೋತಿರ್ತಾರೆ. ಯಾಕೆ ಅಂತಂದ್ರೆ ಅವನನ್ನ ಸಾಯಿಸೋದಕ್ಕೆ ಇದೇ ಸರಿಯಾದ ಸಮಯ, ಇದನ್ನ ಬಿಟ್ಟು ಬೇರೆ ಒಳ್ಳೆ ಟೈಮ್ ಸಿಗೋದಿಲ್ಲ ಅಂತ. ಆದ್ರಿಂದ ಬಿಲ್ ಸ್ವಲ್ಪ ದೂರದಲ್ಲಿ ಬಂದು ಬಿಲ್ಲು ಬಾಣನ ರೆಡಿ ಮಾಡ್ಕೊಂಡು ನಿಂತ್ಕೋತಾನೆ ವರ್ಟಿಗನ್ ಇಲ್ಲಿಗೆ ಬರ್ತಿದ್ದಂಗೆನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಈ ಕಡೆ ವರ್ಟಿಗನ್ಗೆ ಗೊತ್ತಾಗೋಗಿರುತ್ತೆ ಮ್ಯಾಗಿ ಆರ್ಥರ್ ಹಾಗೆ ಅವನ ಕಡೆಯ ಜನರ ಜೊತೆ ಸೇರ್ಕೊಂಡು ನನ್ಗೆ ಮೋಸ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಮತ್ತೊಬ್ಬ ವ್ಯಕ್ತಿನ ವರ್ಟಿಗನ್ ತರನೇ ರೆಡಿ ಮಾಡಿ ಕಳಿಸ್ತಾನೆ. ಅವನೇ ರಾಜ ವರ್ಟಿಗನ್ ಅನ್ಕೊಂಡು ಅವನನ್ನ ಸಾಯಿಸ್ಲಿ ಅಂತ. ಆದ್ರೆ ಇದು ಬಿಲ್ಗೆ ಗೊತ್ತಾಗೋಗುತ್ತೆ ಅವನು ವರ್ಟಿಗನ್ ಅಲ್ಲ ಅಂತ. ಆದ್ರೂ ಕೂಡ ಇವನು ವರ್ಟಿಗನ್ನ ಸೇನಾಧಿಪತಿಗೆ ಬಿಲ್ಲು ಬಾಣನ ಹೊಡೆದು ಸಾಯಿಸ್ಬಿಡ್ತಾನೆ. ಇದರಿಂದ ವರ್ಟಿಗನ್ನ ಸೈನಿಕರೆಲ್ಲ ದಂಗೆ ಎದ್ದು ಯಾರಿದನ್ನ ಮಾಡಿದ್ದು ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಆರ್ಥರ್ ಹಾಗೆ ಇವನ ಟೀಮ್ ನವರೆಲ್ಲ ಸೈಲೆಂಟ್ ಆಗಿ ಇಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಸೋಲ್ಜರ್ಸ್ ಗಳು ಇವರನ್ನ ನೋಡ್ಬಿಡ್ತಾರೆ. ಆದ್ರಿಂದ ಇವರು ಅವ್ರ ಜೊತೆ ಫೈಟ್ ಅನ್ನ ಮಾಡ್ತಾ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಸೈನಿಕರು ಕೂಡ ಇವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಇವರೆಲ್ಲರೂ ಸೇರಿ ಕುಂಫು ಮಾಸ್ಟರ್ ಆಗಿರುವಂತ ಜಾರ್ಜ್ ನ ಸ್ಕೂಲ್ ನ ಒಳಗಡೆ ಬಂದ್ಬಿಡ್ತಾರೆ. ಆದ್ರೆ ವರ್ಟಿಗನ್ನ ಸೈನಿಕರು ಕೂಡ ಇಲ್ಲಿಗೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಮೇಜ್ ಇವಳ ಪವರ್ ನ ಯೂಸ್ ಮಾಡ್ಕೊಂಡು ಪಕ್ಷಿಗಳನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅವರನ್ನ ಡಿಸ್ಟ್ರಾಕ್ಟ್ ಮಾಡ್ತಿರ್ತಾಳೆ. ಆದ್ರೂ ಕೂಡ ಮತ್ತಷ್ಟು ಜನ ಸ್ಕೂಲ್ ನ ಒಳಗಡೆ ನುಗ್ಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡ್ತಾ ಅವರನ್ನ ಸಾಯಿಸ್ತಿರ್ಬೇಕಾದ್ರೆ ಆರ್ಥರ್ಗೆ ಅದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಅದಕ್ಕೆ ಎರಡು ಕೈಯಿಂದ ಎಕ್ಸ್ಕೆಲೆಬರ್ ಕತ್ತಿನ ಹಿಡ್ಕೊಂಡು ಅದರ ಪವರ್ ಅನ್ನ ಆಕ್ಟಿವೇಟ್ ಮಾಡ್ತಾನೆ. ಈ ಕತ್ತಿಯ ಪವರ್ ಎಷ್ಟಿರುತ್ತೆ ಅಂತಂದ್ರೆ ಎಲ್ಲರೂ 1 ಹೆಜ್ಜೆನ ಇಡೋ ಅಷ್ಟರಲ್ಲಿ ಆರ್ಥರ್ 100 ಹೆಜ್ಜೆನ ಇಟ್ಟಿರ್ತಾನೆ. ಇದೇ ಪವರ್ ನ ಸಹಾಯದಿಂದ ಇವನು ಅವರ ಜೊತೆ ಎಲ್ಲ ಫೈಟ್ ಮಾಡಿ ಕೆಲವು ಸೆಕೆಂಡ್ ಗಳಲ್ಲಿ ಎಲ್ಲರನ್ನ ಸಾಯಿಸ್ಬಿಡ್ತಾನೆ. ಇವನ ಈ ಪವರ್ ಅನ್ನ ನೋಡಿದಂತ ಜನರೆಲ್ಲರೂ ತುಂಬಾ ಅಂದ್ರೆ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾನೆ. ಯಾಕೆ ಅಂತಂದ್ರೆ ಅಷ್ಟೊಂದು ಸೈನಿಕರನ್ನ ಇವನು ಸಾಯಿಸಿರ್ತಾನೆ. ಈ ಕಡೆ ಆರ್ಥರ್ ನ ಫ್ರೆಂಡ್ ಆಗಿರುವಂತ ಲೇಕ್ ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ವರ್ಟಿಗನ್ನ ಕಡೆಯ ಜನರು ಅವನನ್ನ ನೋಡ್ಬಿಡ್ತಾರೆ. ಅದೇ ಸಮಯಕ್ಕೆ ಈ ಕಡೆ ಆರ್ಥರ್ ಹಾಗೆ ಇವನ ಟೀಮ್ ನವರೆಲ್ಲ ಒಂದು ಜಾಗಕ್ಕೆ ಯಾರಿಗೂ ಕೂಡ ಗೊತ್ತಾಗದ ರೀತಿ ಸೇಫ್ ಆಗಿ ಬಂದು ಸೇರ್ಕೊಂಡಿರ್ತಾರೆ. ನಂತರ ಲೇಕ್ ನ ಮಗ ಇವನನ್ನ ಹುಡ್ಕೊಂಡ್ ಬರ್ತಾನೆ. ಇವನನ್ನ ಕರ್ಕೊಂಡು ಎಲ್ಲರೂ ಇರುವಂತ ಜಾಗಕ್ಕೆ ಹೋಗೋದಕ್ಕೆ ಅಂತ. ಇದೆಲ್ಲ ಆದ್ಮೇಲೆ ರಾತ್ರಿಯ ಸಮಯದಲ್ಲಿ ನಮ್ಗೆ ತೋರಿಸ್ತಾರೆ. ಆರ್ಥರ್ ನ ಶಕ್ತಿನ ನೋಡಿ ಎಲ್ಲಾ ಜನರಿಗೂ ಧೈರ್ಯ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಇನ್ನು ನಾವು ವರ್ಟಿಗನ್ಗೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ವರ್ಟಿಗನ್ ಹಾಗೆ ಅವನ ಜನರ ಮೇಲೆ ದಂಗೆ ಎದ್ದು ಬಿಟ್ಟಿರ್ತಾರೆ. ಇದನ್ನೇ ಮೇಜ್ ಕೂಡ ಆರ್ಥರ್ಗೆ ಹೇಳ್ತಾಳೆ, ನಿನ್ನಿಂದ ಜನರಿಗೆ ಧೈರ್ಯ ಬಂದು ಅವರ ಸ್ವತಂತ್ರಕ್ಕೋಸ್ಕರ ಹೋರಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಲೇಕ್ ನ ಕರ್ಕೊಂಡು ಅವನ ಮಗ ಇಲ್ಲಿಗೆ ಬಂದು ತಲುಪ್ತಾನೆ. ಆದ್ರೆ ಅವನಿಗೆ ಸ್ವಲ್ಪ ಏಟಾಗೋಗಿರುತ್ತೆ. ಸರಿ ಅಂತ ಹೇಳಿ ಆರ್ಥರ್ ಆ ಚಿಕ್ಕ ಹುಡುಗನ್ನ ಕರ್ಕೊಂಡು ಹೊರಗಡೆ ಬರ್ತಾನೆ ಹೋಗೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊಳ್ಳೋದಕ್ಕೆ ಅಂತ. ಆದ್ರೆ ಅವರು ಹೋಗ್ತಿದ್ದಂಗೆನೆ ಲೇಕ್ ಇರುವಂತ ಜಾಗಕ್ಕೆ ವರ್ಟಿಗನ್ ಹಾಗೆ ಅವನ ಕಡೆಯ ಜನರು ಬಂದ್ಬಿಡ್ತಾರೆ. ಯಾಕೆಂತಂದ್ರೆ ಆಗ್ಲೇ ಇವನು ಬರ್ತಿದ್ದನ್ನ ಒಬ್ಬ ವ್ಯಕ್ತಿ ನೋಡಿದ್ನಲ್ಲ, ಅವನು ಇವನನ್ನ ಫಾಲೋ ಮಾಡ್ಕೊಂಡು ವರ್ಟಿಗನ್ ಕೂಡ ಕರ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಆಗ ಲೇಕ್ ನ ಮಗ ಕೂಡ ಇವನ ತಂದೆನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಾಗ ನೋಡ್ತಾನೆ ವರ್ಟಿಗನ್ ನ ಕಡೆಯ ಜನರು ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾರೆ. ಅವರನ್ನ ಬಿಟ್ಬಿಡಿ ಅಂತ ಇವನು ಹೇಳ್ತಿದ್ರು ಕೂಡ ವರ್ಟಿಗನ್ ಅವನ ಕಿವಿನ ಕಟ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಆರ್ಥರ್ ಕೂಡ ಬಂದು ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಅವನನ್ನ ಹೋಗೋದಕ್ಕೆ ಬಿಡು ಅಂತ ಹೇಳ್ತಾನೆ. ಆದ್ರೆ ವರ್ಟಿಗನ್ ಮಾತ್ರ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ಲೇಕ್ ನ ಸಾಯಿಸ್ಬಿಡ್ತಾನೆ. ಇದರಿಂದ ಆರ್ಥರ್ ಲೇಕ್ ನ ಮಗನ ಕರ್ಕೊಂಡು ಅಲ್ಲಿಂದ ದೋಣಿಯ ಸಹಾಯದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ವರ್ಟಿಗನ್ ನ ಕಡೆಯವರು ದಂಗೆ ಎದ್ದಿರುವಂತ ಜನರನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾರೆ. ಇದರಿಂದ ಆರ್ಥರ್ಗೆ ಲೇಕ್ ನ ಮಗನ ನೋಡಿ ಹಾಗೆ ಇವನ್ಗೋಸ್ಕರ ಸತ್ತಿರೋರು ಹಾಗೆ ಸಾಯ್ತಿರೋರನ್ನ ನೆನ್ಸ್ಕೊಂಡು ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಅದಕ್ಕೆ ಎಕ್ಸ್ಕ್ಯಾಲಿಬರ್ ಕತ್ತಿನ ತಗೊಂಡು ನನಗೆ ಈ ಕತ್ತಿ ಬೇಡ, ಇದರ ಜವಾಬ್ದಾರಿನೂ ಬೇಡ ಅಂತ ಹೇಳಿ ನದಿಗೆ ಎಸ್ತು ಇಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಹೋಗ್ತಿರ್ಬೇಕಾದ್ರೆ ಈ ಕಡೆ ನಮ್ಗೆ ತೋರಿಸ್ತಾರೆ ಆ ಕತ್ತಿನ ನದಿ ಒಳಗಡೆ ನದಿಯ ದೇವತೆ ಹಿಡ್ಕೋತಾರೆ. ನಂತರ ಇವನು ಓಡ್ತಾ ಓಡ್ತಾ ಒಂದು ಬದಿ ಹತ್ರ ಬಂದು ನಿಂತ್ಕೊಂಡಾಗ ಅಲ್ಲಿರುವಂತ ನೀರಿನ ಸಹಾಯದಿಂದ ನದಿಯ ದೇವತೆ ಇವನಿಗೆ ಒಂದು ವಿಷನ್ ಅನ್ನ ತೋರಿಸ್ತಾರೆ. ನೀನು ವರ್ಟಿಗನ್ನ ಸಾಯಿಸಿ ದೇಶನ ಕಾಪಾಡಿಲ್ಲ ಅಂತಂದ್ರೆ ಹೇಗೆ ಅವನು ಈ ದೇಶನ ಹಾಗೆ ಪ್ರಪಂಚನ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ ಅಂತ. ಅದಕ್ಕೆ ಇವನ್ಗೂ ಕೂಡ ಇವನು ಮಾಡಿರುವಂತ ತಪ್ಪು ಅರ್ಥ ಆಗಿ ಮತ್ತೊಂದ್ಸಲ ಕತ್ತಿನ ಹಿಡ್ಕೊಂಡು ರೆಡಿ ಆಗ್ತಾನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಈ ಕಡೆ ವರ್ಟಿಗನ್ ಆರ್ಥರ್ ಕಡೆಯ ಒಬ್ಬ ವ್ಯಕ್ತಿನ ಹಿಡಿದು ಈಗ ಆರ್ಥರ್ ಹಾಗೆ ಅವನ ಕಡೆಯ ಜನರು ಎಲ್ಲಿದ್ದಾರೆ ಅಂತ ಬಾಯನ್ನ ಬೆಳೆಸ್ಬಿಡ್ತಾನೆ. ಇಷ್ಟೊತ್ತಿಗೆ ಇದು ಆರ್ಥರ್ಗೂ ಕೂಡ ಗೊತ್ತಾಗೋಗಿರುತ್ತೆ. ಇವರ ಕಡೆಯ ಒಬ್ಬ ವ್ಯಕ್ತಿ ವರ್ಟಿಗನ್ ಕೈಗೆ ಸಿಗಾಕೋಬಿಟ್ಟಿದ್ದಾನೆ. ಆದ್ರಿಂದ ಅವರೆಲ್ಲರೂ ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ ಇವರೆಲ್ಲರೂ ವಾಸ ಮಾಡ್ತಿದ್ದಂತ ಗುಹೆ ಹತ್ರ ಬಂದು ನೋಡಿದ್ರೆ ಇವರ ಕಡೆಯ ಜನರನ್ನ ಸಾಯಿಸಿ ಡೆಡ್ ಬಾಡಿಗಳನ್ನ ಮರಕ್ಕೆ ನೇತಾಕಿರ್ತಾರೆ. ಅದಕ್ಕೆ ಒಳಗಡೆ ಬರ್ತಾರೆ. ಇಲ್ಲಿದ್ದಂತ ವರ್ಟಿಗನ್ ಕಡೆಯ ಒಬ್ಬ ಸೋಲ್ಜರ್ ಹೇಳ್ತಾನೆ, ನಿಮ್ ಜೊತೆ ಇದ್ದಂತ ಮೇಜ್ ಹಾಗೆ ಆ ಚಿಕ್ಕ ಹುಡುಗನ್ನ ನಮ್ ಕಡೆಯ ಜನರು ಎತ್ಕೊಂಡು ಹೋಗಿದ್ದಾರೆ. ಅವರು ನಿಮ್ಗೆ ಬೇಕು ಅಂತಂದ್ರೆ ಆರ್ಥರ್ ನೀನು ನಿನ್ ಕತ್ತಿನ ಎತ್ಕೊಂಡು ರಾಜ ವರ್ಟಿಗನ್ ಹತ್ರ ಹೋಗ್ಬೇಕು ಅಂತ. ನಂತರ ನಮ್ಗೆ ತೋರಿಸ್ತಾರೆ ಬೆಡಿವರ್ ಎಕ್ಸ್ಕ್ಯಾಲಿಬರ್ ಕತ್ತಿನ ತಗೊಂಡ್ ಬಂದು ವರ್ಟಿಗನ್ಗೆ ಕೊಟ್ಟು ಹೇಳ್ತಾನೆ, ನಿನ್ಗೆ ಆರ್ಥರ್ ಬೇಕು ಅಂತಂದ್ರೆ ಆ ಚಿಕ್ಕ ಹುಡುಗ ಇಲ್ಲೇ ಇರ್ಲಿ, ಮೇಜ್ ನ ಮೊದ್ಲು ಕಳ್ಸು, ಆಗ ಆರ್ಥರ್ ಬರ್ತಾನೆ ಅಂತ. ಅದೇ ರೀತಿ ಅವನು ಮೇಜನ್ನ ಬಿಟ್ಟು ಕಳ್ಸಿರ್ತಾನೆ. ಆದ್ರಿಂದ ಇವಳ ಮ್ಯಾಜಿಕಲ್ ಶಕ್ತಿನ ಯೂಸ್ ಮಾಡ್ಕೊಂಡು ಒಂದು ಹಾವಿಂದ ಇವನಿಗೆ ಕಚ್ಚಿಸಿ ಹೇಳ್ತಾಳೆ, ಇದರ ವಿಷದಿಂದ ನಿನ್ಗೆ ಏನೂ ಆಗೋದಿಲ್ಲ, ಬದಲಾಗಿ ನಿನ್ಗೆ ಹೆಲ್ಪ್ ಆಗುತ್ತೆ ಅಂತ. ನಂತರ ಆರ್ಥರ್ ಇವನ ಕುದುರೆ ಮೇಲೆ ಕುಂತ್ಕೊಂಡು ವರ್ಟಿಗನ್ನ ಅರಮನೆ ಕಡೆಗೆ ಹೋಗ್ತಿರ್ತಾನೆ. ಅದೇ ರೀತಿ ಮೇಜ್ ಕೂಡ ಒಂದು ಹದ್ದಿನ ಸಹಾಯ
ಸಹಾಯದಿಂದ ಒಂದು ಹಾವನ್ನ ವರ್ಟಿಗನ್ನ ಅರಮನೆ ಒಳಗಡೆ ಹೋಗೋ ರೀತಿ ಮಾಡ್ತಾಳೆ. ಇದೆಲ್ಲ ಆದ್ಮೇಲೆ ಸೈನಿಕರು ಆರ್ಥರ್ನ ಕಟ್ಟಾಕಿ ವರ್ಟಿಗನ್ನ ಮುಂದೆ ಕರ್ಕೊಂಡ್ ಬಂದು ಬಿಡ್ತಾರೆ. ಇವನು ಕೂಡ ಆರ್ಥರ್ನ ಸಾಯಿಸೋದಕ್ ನೋಡ್ತಿರ್ಬೇಕಾದ್ರೆ ಮೇಜ್ ಕಳ್ಸಿದಂತ ಹಾವು ಅಟ್ಯಾಕ್ ಮಾಡೋದಕ್ ಬರುತ್ತೆ. ಆದ್ರಿಂದ ಇವನು ಕತ್ತರಿಸ್ಬಿಡ್ತಾನೆ. ಆದ್ರೆ ಎಕ್ಸ್ಕ್ಯಾಲಿಬರ್ ಕತ್ತಿ ಅಲ್ಲೇ ಸಿಗಾಕೋಬಿಡುತ್ತೆ. ಇವನ್ ಕೈಲಿ ಅದನ್ನ ತೆಗೆಯೋದಕ್ಕಾಗೋದಿಲ್ಲ. ಅದೇ ಸಮಯಕ್ಕೆ ನೋಡಿದ್ರೆ ವರ್ಟಿಗನ್ ಆ ಹಾವನ್ನ ಸಾಯಿಸಿರೋದಕ್ಕೆ ಜಾಕೆ ಒಂದು ದೊಡ್ಡ ಹಾವು ಬಂದು ಇಲ್ಲಿರುವಂತ ಸೈನಿಕರನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡುತ್ತೆ. ಆ ಹಾವು ಆರ್ಥರ್ನು ಕೂಡ ಸಾಯಿಸೋದಕ್ಕೆ ಅಂತ ನೋಡುತ್ತೆ. ಆದ್ರೆ ಆಗ್ಲೇ ಮೇಜ್ ಒಂದು ಹಾವಿನ ವಿಷಯನ ಇವನ ಬಾಡಿಗೆ ಹೋಗೋ ರೀತಿ ಮಾಡುದ್ಲಲ್ಲ. ಇದರಿಂದ ಆ ಹಾವು ಇವನಿಗೆ ಏನು ಮಾಡದೆ ಅಲ್ಲಿಂದ ಹೊಟ್ಟೋಗುತ್ತೆ. ನಂತರ ಇವನು ಸಿಗಾಕೊಂಡಿದ್ದಂತ ಎಕ್ಸ್ಕ್ಯಾಲಿಬರ್ ಕತ್ತಿನ ತಗೋತಾನೆ. ಹಾಗೆ ಆರ್ಥರ್ನ ಕಡೆಯ ಜನರು ಬಂದಿ ಮಾಡಿದಂತ ಎಲ್ಲಾ ಜನರನ್ನ ಬಿಡಿಸಿ ವರ್ಟಿಗನ್ನ ಸೈನಿಕರ ಜೊತೆ ಯುದ್ಧ ಮಾಡೋ ರೀತಿ ಮಾಡ್ಬಿಡ್ತಾರೆ. ಈ ಕಡೆ ವರ್ಟಿಗನ ಕ್ರಿಯೇಚರ್ ಹತ್ರ ಬಂದು ಮತ್ತೆ ಬೇಡ್ಕೋತಾನೆ, ನನಗೆ ಹೆಲ್ಪ್ ಮಾಡು ಅಂತ. ಆದ್ರೆ ಆ ಕ್ರಿಯೇಚರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಿನಗೆ ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಒಂದು ಬಲಿನ ಕೊಡ್ಬೇಕು ಅಂತ. ಆದ್ರಿಂದ ಇವನು ಸೀದಾ ಇವನ ಮಗಳ ಹತ್ರ ಬಂದು ಸಿಂಹಾಸನದ ದುರಾಸೆಯಿಂದ ಇವನ ಮಗಳನ್ನ ಚುಚ್ಚಿ ಸಾಯಿಸಿ ಬಲಿ ಕೊಟ್ಬಿಡ್ತಾನೆ. ಈ ಕಡೆ ಆರ್ಥರ್ ವರ್ಟಿಗನ್ ಹತ್ರ ಹೋಗ್ತಿರ್ಬೇಕಾದ್ರೆ ವರ್ಟಿಗನ್ ಸೈನಿಕರು ಇವನ ಹತ್ರ ಬರ್ತಿರ್ತಾರೆ. ಅದಕ್ಕೆ ಇವನು ಕೂಡ ಕತ್ತಿಯ ಪವರ್ ಅನ್ನ ಆಕ್ಟಿವೇಟ್ ಮಾಡಿ ತುಂಬಾ ಸ್ಪೀಡ್ ಆಗಿ ಒಬ್ಬೊಬ್ಬರನ್ನೇ ಸಾಯಿಸೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದನ್ನ ನೋಡಿ ಹೆದರ್ಕೊಂಡು ಉಳಿದಿರುವಂತ ಸೈನಿಕರು ಇವನಿಗೆ ಶರಣಾಗ್ಬಿಡ್ತಾರೆ. ಈ ಕಡೆ ವರ್ಟಿಗನ್ ಸಾಯಿಸಿರುವಂತ ಇವನ ಮಗಳನ್ನ ಕರ್ಕೊಂಡ್ ಬಂದು ಆ ಕ್ರಿಯೇಚರ್ಗೆ ಕೊಡ್ತಿದ್ದಂಗೆನೆ ಇವನು ಮತ್ತೊಂದ್ಸಲ ಆ ಡೆವಿಲ್ ಸೋಲ್ಜರ್ ಆಗಿ ಕನ್ವರ್ಟ್ ಆಗ್ತಾನೆ. ಅದೇ ಸಮಯಕ್ಕೆ ಆರ್ಥರ್ ಕೂಡ ಇವನ ಎಕ್ಸ್ಕ್ಯಾಲಿಬರ್ ಕತ್ತಿನ ತಗೊಂಡು ಇಲ್ಲಿಗೆ ಬರ್ತಿದ್ದಂಗೆನೆ ಈ ಕತ್ತಿಯ ಪವರ್ ನ ಸಹಾಯದಿಂದ ಈ ಜಾಗ ಒಂದು ವಾರ್ ಫೀಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಡೆವಿಲ್ ಸೋಲ್ಜರ್ ಆಗಿ ಕನ್ವರ್ಟ್ ಆಗಿರುವಂತ ವರ್ಟಿಗನ್ ಆರ್ಥರ್ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಸೈನಿಕರು ಹಾಗೆ ಆರ್ಥರ್ನ ಕಡೆ ಜನರು ಫೈಟ್ ಮಾಡ್ತಾ ಬಂದಿ ಮಾಡಿರುವಂತ ಎಲ್ಲಾ ಜನರನ್ನ ಬಿಡಿಸ್ತಾರೆ. ಈ ಕಡೆ ಇವರಿಬ್ರು ಫೈಟ್ ಮಾಡ್ತಿರ್ತಾರಲ್ಲ, ವರ್ಟಿಗನ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಇವನು ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅಂತಂದ್ರೆ ಆರ್ಥರ್ಗೆ ಹೊಡಿತಾ ಇವನನ್ನ ಪ್ರಜ್ಞೆ ತಪ್ಪಿಸಿ ಹೇಳ್ತಾನೆ, ಆ ಕತ್ತಿ ನನ್ಗೆ ಸೇರಿದ್ದು ಅಂತ. ಇವನು ಹೀಗೆ ಹೇಳ್ತಿದ್ದಂಗೆ ಇವನಿಗೊಂದು ವಿಷನ್ ಬರುತ್ತೆ. ಆ ವಿಷನ್ ಅಲ್ಲಿ ವರ್ಟಿಗನ್ ಯೂತರ್ನ ಸಾಯಿಸಿ ಅವನ ಹತ್ರ ಇರುವಂತ ಎಕ್ಸ್ಕ್ಯಾಲಿಬರ್ ಕತ್ತಿನ ಕಿತ್ಕೊಳ್ಳೋದಕ್ಕೆ ಅಂತ ನೋಡ್ತಿರ್ತಾನೆ. ಅದಕ್ಕೆ ಆ ಕತ್ತಿ ಅವನಿಗೆ ಸಿಗ್ಬಾರ್ದು ಅಂತ ಯೂತರ ಕತ್ತಿನ ತನ್ನ ದೇಹದ ಒಳಗಡೆ ಚುಚ್ಕೊಂಡು ಅವನಿಗೆ ಸಿಗದೇ ಇರೋ ರೀತಿ ಮಾಡ್ಬಿಡ್ತಾನೆ. ಇದನ್ನೇ ಮೋಟಿವೇಶನ್ ಆಗಿ ತಗೊಂಡು ಆರ್ಥರ್ ಕೂಡ ಈ ಕತ್ತಿ ನನಗೆ ಹಾಗೆ ನನ್ನ ತಂದೆಗೆ ಸೇರಿದ್ದು ಅಂತ ಹೇಳಿ ವರ್ಟಿಗನ್ನ ಮೇಲೆ ಎಷ್ಟು ಪವರ್ಫುಲ್ ಆಗಿ ಅಟ್ಯಾಕ್ ಮಾಡ್ತಾ ಹೋಗ್ತಾನೆ ಅಂತಂದ್ರೆ ಈಗ ವರ್ಟಿಗನ್ಗೆ ಸೋಲೋದನ್ನ ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಹೀಗೆ ಇವನಿಗೆ ಹೊಡಿತಾ ಆರ್ಥರ್ ಇವನ ಹೊಟ್ಟೆಗೆ ಚುಚ್ಬಿಡ್ತಾನೆ. ಹಾಗೆ ಇವನು ಮಾಮೂಲಿ ಮನುಷ್ಯನಾಗಿ ಕನ್ವರ್ಟ್ ಆಗ್ತಾನೆ, ಸತ್ತೋಗ್ತಾನೆ. ನಂತರ ಇವನು ಇವನ ಕತ್ತಿಯ ಸಹಾಯದಿಂದ ಆ ಭಯಂಕರವಾಗಿರುವಂತ ಕ್ರಿಯೇಚರ್ ಇದ್ದಂತ ಟವರ್ ಅನ್ನ ಸರ್ವನಾಶ ಮಾಡ್ಬಿಡ್ತಾನೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಆರ್ಥರ್ ಇವನ ಕಡೆಯ ಜನರು ಹಾಗೆ ಸೈನಿಕರೆಲ್ಲ ಸೇರಿ ಈ ಯುದ್ಧದಲ್ಲಿ ಸತ್ತಿರುವಂತ ಜನರಿಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಹಾಗೆ ಇಷ್ಟೊತ್ತಿಗೆ ಆರ್ಥರ್ ಕೂಡ ಡಿಸೈಡ್ ಮಾಡ್ಬಿಟ್ಟಿರ್ತಾನೆ, ನನ್ನ ಸಾಮ್ರಾಜ್ಯನ ನನ್ನ ಜನರಿಗೆ ಒಳ್ಳೇದಾಗೋ ರೀತಿ ನಡೆಸಬೇಕು ಅಂತ. ಅದಲ್ಲದೆ ಗ್ರೇ ಬಿಯರ್ಡ್ ಕೂಡ ಇವನ ಮುಂದೆ ಮಂಡಿ ಊರಿ ಇವನಿಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ಒಪ್ಕೋತಾನೆ. ನಂತರ ಮೂವಿಯ ಕೊನೆಯ ಸೀನ್ ಅಲ್ಲಿ ಆರ್ಥರ್ಗೆ ರಾಜನಾಗಿ ಪಟ್ಟಾಭಿಷೇಕ ಮಾಡ್ತಾರೆ. ಇದರಿಂದ ಸಾಮ್ರಾಜ್ಯದ ಜನರಿಗೆಲ್ಲರಿಗೂ ತುಂಬಾನೇ ಸಂತೋಷ ಆಗುತ್ತೆ. ಈ ತರ ಒಂದು ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಮೂವಿನೂ ಕೂಡ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮೂವಿಲಿ ನಿಮ್ಗೆ ನಿಜವಾಗ್ಲೂ ಏನ್ ಇಷ್ಟ ಆಯ್ತು ಅಂತ. ಹಾಗೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದೇ ಒಂದು ಕ್ವಶನ್, ಈ ಮೂವಿಲಿ ಆರ್ಥರ್ನ ತಂದೆ ಹೆಸರು ಏನು ಅಂತ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಎಷ್ಟು ಜನರಿಗೆ ನೆನಪಿದೆ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.